ನಮಸ್ಕಾರ. C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಹಜರತ್ ಸೈಯದ್ ಖಾದರ್ ಶಹವಾಲಿ ಗಂಜೆ ಸವಾಯಿ ಗಂಜೆ ಬಕ್ಷ್ ಬಾದಶಾಹ ನಗೋರಿಯವರ ಉರುಸೆ ಶರೀಫ್ ಕಾ ಜಲ್ಸಾ ನಿಮಿತ್ತವಾಗಿ ಬಗ್ದಲ್ನ ದರ್ಗಾದಲ್ಲಿ 3 ದಿವಸಗಳ ಕಾಲ ಧಾರ್ಮಿಕ, ಸಾಂಸ್ಕೃತಿಕ, ಖವಾಲಿ ಸೇರಿದಂತೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದು, ಉರುಸೆ ಶರೀಫ್ ಕಾ ಜಲ್ಸಾದ ಮೊದಲನೇ ದಿವಸ ಅಲಂಕೃತ ಸಾರೋಟಿನಲ್ಲಿ ಶಹಾ ಖಲೀಫಾ ಅಲ್ಹಜ್ ಡಾಕ್ಟರ್ ಮೊಹಮ್ಮದ್ ಇದ್ರೀಸ್ ಮಹಮ್ಮದ್ ಸಾಬ್ ಖಾದ್ರಿ ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಭವ್ಯ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು. ದರ್ಗಾದಿಂದ ಬಗ್ದಲ್ನ ಮುಖ್ಯ ರಸ್ತೆ, ಪ್ರಮುಖ ವೃತ್ತಗಳ ಮೂಲಕ ಹಾದು ಪುನಃ ದರ್ಗಾ ತಲುಪಿ ಈ ಒಂದು ಭವ್ಯ ಮೆರವಣಿಗೆ ಸಮಾರೋಪಗೊಂಡಿತು. ಈ ಮೆರವಣಿಗೆಯ ವಿಶೇಷತೆ ಅಲಂಕೃತ ಕುದುರೆ ಮತ್ತು ಒಂಟಿಗಳ ಕಲಾ ಪ್ರದರ್ಶನ. ಮೆರವಣಿಗೆಯಲ್ಲಿ ಅಲಂಕೃತ ಕುದುರೆಗಳ ವರಸೆ, ಒಂಟಿ ವರಸೆ ನೋಡ್ಲಿಕ್ಕೆಂದೇ ಜನ ಮುಗಿ ಬಿದ್ದಿದ್ರು. ಅಲಂಕೃತ ಆಕರ್ಷಕ ಕುದುರೆಗಳ ನೃತ್ಯ ನೋಡ್ಲಿಕ್ಕೆ ಜನ ನಾ ಮುಂದು ತಾ ಮುಂದು ಎಂದು ಅವರವರ ಫೋನ್ಗಳಲ್ಲಿ ದೃಶ್ಯ. ಮೆರವಣಿಗೆಯ ಬಳಿಕ ಎಲ್ಲಾ ಪ್ರಮುಖರು ದರ್ಗಾಗೆ ತೆರಳಿ ಪೂರ್ವಜರ ದರ್ಶನ ಪಡೆದು ಸಂದಲ್ ಅರ್ಪಿಸಿ, ಸುಗಂಧ ದ್ರವ್ಯ ಅರ್ಪಿಸಿ, ಚಾದರ್ ಹಚ್ಚಿ, ಹೂವಿನ ಚಾದರ್ ಹಚ್ಚುವ ಮೂಲಕ ಪುಷ್ಪ ಅರ್ಪಿಸಿ ದುವಾ ಓದಿದ ಬಳಿಕ ಎಲ್ಲರೂ ವಿಶೇಷ ಸಾಮೂಹಿಕ ಪ್ರಾರ್ಥನೆ ಮಾಡಿದರು. ಬಳಿಕ ಸಾರ್ವಜನಿಕರಿಗೂ ಕೂಡ ದರ್ಶನಕ್ಕಾಗಿ ಒಂದು ಅವಕಾಶ ಕೂಡ ಕಲ್ಪಿಸಲಾಗಿತ್ತು. ಬಗ್ದಲ್ನ ದರ್ಗಾ ತನ್ನದೇ ಆದ ವೈಶಿಷ್ಟ್ಯ ಹೊಂದಿದೆ. ಅದೆಷ್ಟೋ ಜನರ ರೋಗ ವಾಸಿ ಮಾಡುವಲ್ಲಿ, ಅದೆಷ್ಟೋ ಜನರ ಸಮಸ್ಯೆಗಳ ನಿವಾರಣೆಯಲ್ಲಿ ಹೆಸರುವಾಸಿ ಪಡೆದಿದೆ. ಇನ್ನು ಔಷಧಿಗಳಿಂದ ವಾಸಿಯಾಗದೇ ಇರುವಂತದನ್ನ ಡಾಕ್ಟರ್ ಮೊಹಮ್ಮದ್ ಇದ್ರೀಸ್ ಅಹಮದ್ ಸಾಬ್ ಖಾದ್ರಿ ಬಗ್ದಲ್ ಸಾಹೇಬ್ ಹತ್ರ ಹೋಗಿ ತಾಯಿತ ಕಟ್ಟಿಕೊಂಡ್ರೆ ರೋಗ ಸಮಸ್ಯೆ ವಾಸಿಯಾಗುತ್ತೆ ಎನ್ನುವ ಬಲವಾದ ನಂಬಿಕೆ ಕೂಡ ಆ ಭಾಗದ ಜನರಲ್ಲಿ ಇದೆ. ಅದಕ್ಕಂತಲೇ ಬಗ್ದಲ್ ಸಾಹೇಬ್ ಅಂತಲೇ ಖ್ಯಾತಿ ಕೂಡ ಹೊಂದಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಮೊದಲು ಉರುಸೆ ಶರೀಫ್ ಕಾ ಜಲ್ಸಾ ಪ್ರಾರಂಭ ಮಾಡಿದ್ದು ಬೀದರ್ ಜಿಲ್ಲೆಯ ಬಗ್ದಲ್ನ ಅಸ್ತಾನಯೇ ಖಾದ್ರಿಯಾ ಬಗ್ದಲ್ ಶರೀಫ್ ಎನ್ನುವ ಪ್ರತೀತಿ ಹೊಂದಿದೆ. ಬರೀ ಬೀದರ್ ಜಿಲ್ಲೆ ಅಷ್ಟೇ ಅಲ್ಲದೆ ಒಂದು ನೆರೆ ರಾಜ್ಯ ಸೇರಿದಂತೆ ಹೈದರಾಬಾದ್, ತಮಿಳುನಾಡು, ಮುಂಬೈ, ಶ್ರೀಲಂಕಾ ಸೇರಿದಂತೆ ಇನ್ನಿತರೆ ಭಾಗಗಳಿಂದ ಬೇರೆ ಬೇರೆ ರಾಜ್ಯ ದೇಶಗಳಿಂದ ದರ್ಗಾದ ಭಕ್ತರು ಬಂದು ಈ ಒಂದು ಉರುಸೆ ಜಲ್ಸಾದಲ್ಲಿ ಭಾಗಿಯಾಗಿ ಸಂಭ್ರಮಾಚರಣೆ ಕೂಡ ಮಾಡಿದ್ದಾರೆ. ಈ ಕುರಿತಂತೆ ಡಾಕ್ಟರ್ ಮೊಹಮ್ಮದ್ ಇದ್ರೀಸ್ ಅಹಮದ್ ಸಾಬ್ ಖಾದ್ರಿ ಅವರು ಕೂಡ ಮಾತನಾಡಿದರು. ವರದಿಗಾರರು ರೋಹನ್ ಮನೋಹರ್, ಬೀದರ್. अस्सलाम वालेकुम रहमतुल्लाहि बरकातहू। अल्लाह का शुक्र है कि परवरदिगार का एहसान है कि आज उर्स शरीफ के जलसे में, यानी उर्स शरीफ के जलसा और संदल में आप तमाम शिरकत किए। मैं उसका शुक्रिया अदा करता हूँ। अल्लाह ताला जो संदल में शरीक हुए, अल्लाह ताला उनकी हाज़िरी को कबूल फरमाए। अल्लाह ताला उनके कमे में तरक्की बरकत इनायत फरमाए, सबकी हर मुश्किलों को आसान फरमाए। ये औलिया अल्लाह ऐसे हैं, सबके लिए रहमत हैं, सबके लिए दुआ करते हैं और उनके उर्स में शरीक होने से बहुत से फ़ायदे हैं। अल्लाह ताला सबको खुश रखे और इसी तरीके से उर्स में हर स्टेट के हर तरफ की पब्लिक शिरकत की है। अल्लाह ताला से मैं शुक्र अदा करता हूँ और आपका भी शुक्रिया अदा करता हूँ और तमाम मीडिया का भी मैं शुक्रिया अदा करता हूँ। और आपने इस तरीके से मेहनत की है और आपने हाज़िरी दी है। अल्लाह ताला सबको खुश रखे और उनके काम में तरक्की करे और बरकत इनायत फरमाए। लफ्ज़ गफलत में नाजा कशफना फबसो का जो मुझे खादर इंसान और दुनिया में अमन का पैगाम लेके आए हैं औलिया अल्लाह और अमन में रखते हैं और अमन में रखे। और क्या हुआ अगर पढ़े चंद खुद किताब बेवसीले तो कब वो पैजिया। अल्लाह ताला हर एक को औलिया के नक्शे क़दम चलने की तौफ़ीक़ इनायत फरमाए। जो उर्स मनाते हैं उनकी याद मनाते हैं और उनकी याद ताज़ा करते हैं। अल्लाह ताला उसमें हमें हमेशा सबको तौफ़ीक़ दे के हमेशा सबको अमन खुश रखे और अमन से रखे। अल्लाह कामयाबी अता फरमाए। लफ्ज़ गफलत में नाज़ा कशफना फबसो का जो मुझे हजरत दारैन बख़ैर आमीन। अब संदल में शिरकत किए हैं और इसके बाद उलमा मशाइख़ का बयान भी होगा और खवालियाँ भी होगी और आप सबको
गुजारिश करता हूँ कि कव्वाली के प्रोग्राम में भी शिरकत करें। अस्सलाम वालेकुम।